ಸರ್, ವರ್ತು ಪರ್ಚೇಸ್ಗೂ ಡಿಫ್ರೆನ್ಸ್ ಇದೆ. ಹ್ಮ್. ಪರ್ಚೇಸ್ ಅಂದ್ರೆ ತಗೊಂಡಿದ್ದಾನೆ ಅಂತ, ವರ್ತ್ ಅಂದ್ರೆ ನನ್ಗೆ ಚಿನ್ನ ರನ್ನ, ನನಗೆ 100 ಕೋಟಿ ಬೆಲೆ ಬಾಳುವಂತದ್ದು. ಬೆಲೆ ಬಾಳೋ ಅಂತದ್ದು. ನಾನು ಮಾರ್ತಾ ಇಲ್ಲ, ತಗೊಳ್ತಾ ಇಲ್ಲ. ಹ್ಮ್. ವರ್ತ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ ಅದನ್ನು ನಿಮ್ಮ ನಾಯಿ? ಸರ್, ವರ್ಲ್ಡ್ ಅಲ್ಲೇ ನೀವು ಹೆಸರೇ ಕೇಳಿರಲ್ಲ. ಆ ಜಾತಿ ಹೆಸರು ಹೇಳಿದ್ರೆ ಹಿಂಗೂ ಉಂಟಾ ಅಂತ. ಯಾವ ಜಾತಿ ಸರ್ ಅದು? ಅದನ್ನೇ ಹೇಳ, ಈ 5ನೇ ತಾರೀಕು ಹೇಳ್ತೀನಿ ಸರ್. ಈಗ ಹೆಂಗ್ ಅಂದ್ರೆ ಬಿಗ್ ಬಾಸ್ ಯಾರ್ ಕಂಟೆಸ್ಟೆಂಟ್ ಒಳಗೆ ಹೋಗೋದು ತಿಳಿಸಬಾರ್ದು ಹಾ, ಹಾ, ಅಂತಾರೆ, ಹಾ. ಆ ತರ ಆ ಜಾತಿ ಹೆಸರು ನೀವು ಕನ್ಸಲ್ಲೂ ನೆನೆಸ್ಕೊಂಡು ಇರಲ್ಲ, ಕೇಳು ಇರಲ್ಲ, ಹ್ಮ್. ಗೂಗಲ್ ಅಲ್ಲೂ ಅಂದ್ರೆ ಹುಡ್ಕದ ಮೇಲೆ ಸಿಗುತ್ತೆ ಹೊರ್ತು ಯಾರ ಬಾಯಲ್ಲೂ ಒಂದು 100 ಕೋಟಿ ಜನಕ್ಕೂ ಗೊತ್ತಿರಲ್ಲ ಆ ಹೆಸರು. ಆ ತರ ಅಷ್ಟು ರೇರೆಸ್ಟ್ ಬ್ರೀಡು. ಹ್ಮ್. 8 ತಿಂಗಳು ಮರಿ, ಡಾಂಕಿ ಸೈಜ್ ಅಷ್ಟಿತ್ತು. ಈಗಾಗಲೇ ನಾನು ಹೋಗಿ 20 ದಿವಸ ಆಯ್ತು. ಈಗ ಲಾಂಚ್ ಮಾಡೋ ಅಷ್ಟೊತ್ತಿಗೆ 1 ತಿಂಗಳಾಗುತ್ತೆ. 9 ತಿಂಗಳು ಮರಿ ಆಗಿರುತ್ತೆ. ಒಂದು ಕತ್ತೆ ಎಷ್ಟು ದೊಡ್ಡದಿದೆ, 9 ತಿಂಗಳು ಮರಿ. ಅಷ್ಟು ದೊಡ್ಡದು ಯಾವ ಗ್ರೇಡ್ ಏನು ಸೆಂಟ್ ಬರ್ನಾರ್ಡ್ ಆಲ್ರೆಡಿ ಇಂಡಿಯಾಲಿರೋದು ಯಾವುದೋ ಅಷ್ಟು ದೊಡ್ಡ ಸೈಜ್ ಬರಕ್ ಚಾನ್ಸೇ ಇಲ್ಲ.